ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ನಿರುದ್ಯೋಗಿಗಳಿಗೆ 5 ಲಕ್ಷ ರೂಪಾಯಿಯ ಒಂದು ಸಹಾಯಧನವನ್ನ ನೀಡಲಾಗ್ತದ. ಅದು ಯಾವುದರ ಸಲುವಾಗಿ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಒಂದು ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಒಂದು ಮೊಬೈಲ್ ಕ್ಯಾಂಟೀನ್ ಅನ್ನ ಸ್ಥಾಪನೆ ಮಾಡ್ಕೊಳ್ಬೇಕೆಂದು ಇದರ ಈ ಒಂದು ಸಹಾಯಧನವನ್ನ ನೀಡಲಾಗ್ತದ. ಆದ್ರೆ ಕರ್ನಾಟಕ ರಾಜ್ಯದ ಇದರ ಒಂದು ಅವಕಾಶವನ್ನ ಕೂಡ ಒದಗಿಸಲಾಗ್ತದ. ಆದ್ರೆ ಈ ಒಂದು ಮೊಬೈಲ್ ಕ್ಯಾಂಟೀನ್ ಸಬ್ಸಿಡಿ ಯೋಜನೆಯನ್ನ ಪ್ರಾರಂಭಿಸಲಿಕ್ಕೆ ಈ ಒಂದು ಯೋಜನೆಯಲ್ಲಿ ಆ ಒಂದು ಅರ್ಜಿದಾರರಿಗೆ ಕನಿಷ್ಠವಾಗಿ 5 ಲಕ್ಷ ರೂಪಾಯಿಯ ಒಂದು ಸಹಾಯಧನವನ್ನ ಕೂಡ ನೀಡಲಾಗ್ತದ. ಅದರ ಸಲುವಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದಲ್ಲಿ ಇರತಕ್ಕಂತ ನಿರುದ್ಯೋಗಿ ಯುವಜನರಿಗೆ ಈ ಒಂದು ಅವಕಾಶವನ್ನ ನೀಡಲಾಗಿರ್ತದ. ಈ ಒಂದು ಅವಕಾಶವನ್ನ ಪಡ್ಕೊಂಡು ಸ್ವಂತ ಒಂದು ಉದ್ಯೋಗವನ್ನ ಪ್ರಾರಂಭಿಸಬಹುದಾಗಿರ್ತದ. ಇದಕ್ಕೊಂದು ಸಬ್ಸಿಡಿಯ ಮೊತ್ತ ಯಾವ ರೀತಿ ಇರ್ತದೆ ಅಂತ ನೋಡುವುದಾದ್ರೆ SC ST ಅವರಿಗೆ 70% ಸಬ್ಸಿಡಿಯನ್ನ ಇರ್ತದ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರದವರು ಈ ಒಂದು ಮೊಬೈಲ್ ಕ್ಯಾಂಟೀನ್ ಅನ್ನೋಂಥದ್ದನ್ನ ಯಾವುದರ ಸಲುವಾಗಿ ಮಾಡೋದ್ರ ಅಂತ ನಿಮ್ಗೆ ತಿಳಿದಿರಬಹುದು. ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ, ಸಣ್ಣ ಹಾಗೂ ಅತಿ ಸಣ್ಣ ಉದ್ಯಮಿಗಳನ್ನ ಪ್ರೋತ್ಸಾಹಿಸುವಂತದ್ದಾಗಿರಬಹುದು, ಆ ನಂತರ ನಿರುದ್ಯೋಗವನ್ನ ಕೂಡ ಕಡಿಮೆ ಮಾಡುವಂತದ್ದಾಗಿರಬಹುದು. ಇದಕ್ಕೆ ಯಾವುದೇ ರೀತಿಯ ದಿನಾಂಕ ಅನ್ನುವಂಥದ್ದು ನಿಗದಿ ಮಾಡಿಲ್ಲ. ಆ ನಂತರ ಇದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸಬೇಕಂತ ಹೇಳುವುದಾದ್ರೆ ಪರಿಶಿಷ್ಟ ಜಾತಿಯವರಾಗಿರಬಹುದು, ಆ ನಂತರ ಪರಿಶಿಷ್ಟ ಪಂಗಡಕ್ಕೆ ಸೇರುವುದವರಾಗಿರಬಹುದು, ಆನಂತರ ಅವರು ಕನಿಷ್ಠವಾಗಿ SSLC ಆದ್ರೂ ಪಾಸ್ ಆಗಿರ್ಬೇಕಾಗ್ತದ. ಅವರ ಒಂದು ವಯಸ್ಸು 20 ವರ್ಷಕ್ಕಿಂತ ಮೇಲ್ಪಟ್ಟಾಗಿರ್ಬೇಕು, 45 ವರ್ಷದ ಒಳಗೆ ಇರಬೇಕು. ಅವರು ಕಡ್ಡಾಯವಾಗಿ ಲಘು ವಾಹನ ಚಾಲನಾ ಪರವಾನಗಿಯನ್ನ ಕಡ್ಡಾಯವಾಗಿ ಹೊಂದಿರಲೇಬೇಕಾಗ್ತದ. ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬಯಸಿರ್ತಕ್ಕಂಥವ್ರಿಗೆ ಆದಾಯ ಮಿತಿ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದ್ರೆ ನಗರ ಪ್ರದೇಶದವರಿಗೆ 2 ಲಕ್ಷ ರೂಪಾಯಿಗಳು, ಆನಂತರ ಗ್ರಾಮೀಣ ಪ್ರದೇಶದವರಿಗೆ 1,50,000 ಒಳಗೆ ಇರಬೇಕಾಗ್ತದ. ಇದಕ್ಕೆ ಸಾಮಾನ್ಯವಾಗಿ ಡಾಕ್ಯುಮೆಂಟ್ಗಳು ಏನೇನು ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಆನಂತರ ಬ್ಯಾಂಕ್ ಪಾಸ್ಬುಕ್ ಬೇಕು, ಇನ್ಕಮ್ ಮತ್ತು ಕಾಸ್ಟ್ 2 ಬೇಕು, SSLC ಅಂಕಪಟ್ಟಿ ಬೇಕು, ಹಾಗೇನೆ ಸ್ವಯಂ ಘೋಷಣೆಯ ಒಂದು ಕೋರ್ಟ್ ಅಫಿಡವಿಟ್ ಆಗಿರತಕ್ಕಂಥ ಒಂದು ಬಾಂಡ್ ಅನ್ನು ಕೂಡ ಬೇಕಾಗ್ತದ. ನಿಮ್ಗೊಂದು ವಿಶೇಷವಾಗಿರತಕ್ಕಂಥ ಒಂದು ಸೂಚನೆಯನ್ನ ಹೇಳ್ತೇನೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬಯಸಿರತಕ್ಕಂಥವರು ಅವರ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಯಲ್ಲಿ ಯಾರು ಇರಬಾರದು. ಅವರ ಕುಟುಂಬದಲ್ಲಿ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಯಲ್ಲಿ ಇಲ್ಲ ಅಂತ ಹೇಳಿ ಒಂದು 50 ರೂಪಾಯಿ ಒಂದು ಸ್ಟ್ಯಾಂಪ್ ಅನ್ನ ಬೇಕಾಗ್ತದ. ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರತಕ್ಕಂತ ಪ್ರವಾಸೋದ್ಯಮ ಇಲಾಖೆಗೆ ಭೇಟಿ ನೀಡುವುದರ ಮುಖಾಂತರ ಇದರ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ. ಈ ಒಂದು ಮೊಬೈಲ್ ಕ್ಯಾಂಟೀನ್ಗೆ ಕರ್ನಾಟಕ ರಾಜ್ಯದೊಳಗೆ ಮೊದಲಿಗೆ ದಾವಣಗೆರೆ ಜಿಲ್ಲೆಗೆ ಸೀಮಿತ ಮಾಡಿದ್ರು. ಈಗ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಹಾಕಬಹುದು. ನೀವು ಇಂಥ ಒಂದು ಅವಕಾಶವನ್ನ ಪಡ್ಕೊಂಡು ಸ್ವಾವಲಂಬನೆಯನ್ನ ಮಾಡ್ಕೋರಿ ಅಂತ ಕೊಟ್ಟಿರ್ತಾರ. ಯಾಕಂದ್ರೆ ಶಾಶ್ವತವಾಗಿರತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿತ್ವ, ಮನೋಭಾವನೆ, ಒಂದು ಪರಿಕಲ್ಪನೆಯಿಂದ ಅವರ ಒಂದು ಹಿತದೃಷ್ಟಿಯ ಮುಖಾಂತರ ಒಂದು ಸ್ವ ಉದ್ಯೋಗವನ್ನ ಮಾಡ್ರಿ, ಒಂದು ಬಿಸಿನೆಸ್ ಅನ್ನ ಮಾಡ್ರಿ. ಈ ಒಂದು ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.